ನಮಸ್ಕರಿಸಿ ನನ್ನ ಆರಾಧ್ಯ ಗುರುಗಳಾಗಿರುವಂತಹ ಲಿಂಗೈಕ್ಯ ಶತಸ್ಥಲ ಬ್ರಹ್ಮಿ ಚಂದ್ರಮೌಳೀಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಯವರನ್ನು ಎನ್ನ ರಂಗಮಂದಿರದಲ್ಲಿ ಸ್ಮರಿಸಿಕೊಂಡು ತೆಗಿನಮಠದ ಗುರು ಪರಂಪರೆಗೆ ನಮಸ್ಕರಿಸಿ ಪ್ರಸ್ತುತ ಇವತ್ತಿನ ನಮ್ಮ ಗ್ರಾಮದಲ್ಲಿ ಆಗಮಿಸಿರುವಂತಹ ಪಕ್ಕದ ನಮ್ಮ ಊರಿನ ಮೇಲೆ ತುಂಬ ಅಭಿಮಾನ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಅವರ ಆಶೀರ್ವಾದ ಇದೆ. ನಮ್ಮ ಮೇಲಿನ ಅಜ್ಜವರು ಇವತ್ತು ಆಗಮಿಸಿದ್ದಾರೆ. ಅವರ ಪವಿತ್ರ ಪಾದಗಳಿಗೆ ನಮಸ್ಕರಿಸಿ ಹಡಗಲಿಯಿಂದ ಆಗಮಿಸಿ ಎಲ್ಲರಿಗೂ ಆಶೀರ್ವದಿಸಿದಂತಹ ಹಡಗಲಿಯ ದೇಶಿಕೇಶನ ಪೂಜೆಗಳು ಅಡವಿಯ ಪೂಜೆಗಳು ಭಕ್ತಿಯಿಂದ ನಮಸ್ಕರಿಸಿ ಹಿರೇಮಲ್ಲಂತ ಗುರುಗಳಿಗೆ ನಾವು ನಮಸ್ಕರಿಸಿ ಇದೆಲ್ಲ ಮಾವನರಾಗಿರ್ತಕ್ಕಂಥ ಎಲ್ಲ ಈ ಒಂದು ದೇವಸ್ಥಾನದ ಮಾಡೋದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಗೆ ಬಿಟ್ಟಿರ್ತಕ್ಕಂಥದ್ದು. ಬಹಳ ಒಳ್ಳೆ ಮನಸ್ಸಿನಿಂದ ನಾಗರತ್ನಮ್ಮರು ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನ ಆಗಬೇಕು, ನಮ್ಮೂರಿನ ಜನರಿಗೆ ಪ್ರತಿನಿತ್ಯ ಗುರು ಕೊಟ್ಟೂರೇಶ್ವರನ ದರ್ಶನ ಆಗಬೇಕು ಅಂತಕ್ಕಂಥ ಬಹಳ ಕಳಕಳಿಯಿಂದ ಹಂಬಲದಿಂದ ಈ ಒಂದು ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಹಾಗಾಗಿ ಇಡೀ ಊರಿನ ಗ್ರಾಮದ ಜನರು ಅವರು ನಾವು ಋಣಿಯಾಗಿರ್ಬೇಕು. ದಾನ ಅಂದ್ರೆ ಸುಮ್ಮನೆ ಅಲ್ಲ, ಇಡೀ ತಮ್ಮ ಸೇವಾವಧಿಯ ಸಂಪೂರ್ಣ ಹಣವನ್ನ ನಮ್ಮೂರಿಗೆ ಇವತ್ತು ನಿಯೋಗ ಮಾಡಿದ್ದಾರೆ. ಅವರಿಗೆ ನಾನು ಎಷ್ಟು ಹೇಳಿದ್ರು ಕಡಿಮೆ. ಇನ್ನು ಮುಂದೆ ಈ ಕಾರ್ಯಕ್ರಮ ಸುಗಮವಾಗಿ ಆಗಬೇಕು, ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳಾಗಬೇಕು, ಗುರು ಕೊಟ್ಟೂರೇಶ್ವರನಿಗೆ ಪ್ರತಿ ಸೋಮವಾರ ಅಭಿಷೇಕ ಆಗಬೇಕು, ಶ್ರಾವಣ ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥ ಕಳಕಳಿ ಅವರಿಗಿದೆ. ಇದಕ್ಕೆ ನಾವೆಲ್ಲರೂ ಕೈ ಜೋಡಿಸಬೇಕು. ದೇವಸ್ಥಾನ